ಅವತ್ತಿಂದ ಅವತ್ತೇ ಕೆಲಸ ಮಾಡ್ಕೊಂಡ್ಬಿಟ್ರೆ ಇಷ್ಟೊಂದು ಬಟ್ಟೆ ರಾಶಿ ರಾಶಿ ಇರೋದಿಲ್ಲ. ನೆನ್ನೆ ಮಡಿಸ್ತಿರೋದಕ್ಕೆ ಇಷ್ಟೊಂದು ಬಟ್ಟೆ ಇದಾವೆ ಇವತ್ತು. ಬೇಗ ಬೇಗ ಎಲ್ಲಾನು ಮಡಿಸ್ಬಿಟ್ಟು ಆ ಬೀರು ಒಳಗೆ ಎಲ್ಲಾನು ಇಟ್ಬಿಡ್ತೀನಿ. ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ. ಅದ್ಕೆ ಅದ್ಕೆ ದೀಪ್ತಿ, ಬಾಗ್ಲು ತೆಗ್ದೈತೆ ನೋಡು, ಬಾ ಒಳಗಡೆ. ಏನ್ ದೀಪ್ತಿ ಇದು ಈ ತರ ರೆಡಿಯಾಗಿ ಬಂದ್ಬಿಟ್ಟಿದ್ಯಾ ಇವತ್ತು? ಎಲ್ಲಾದ್ರೂ ಹೊರಗಡೆ ಹೋಗ್ತಾ ಇದೀಯಾ? ಏನದ್ಕೆ ನೀವು ಇನ್ನೂ ರೆಡಿ ಆಗಿಲ್ವಾ? ರೆಡಿ ಆಗ್ಬೇಕಾ? ನಾನ್ ಯಾಕೆ ರೆಡಿ ಆಗ್ಬೇಕು ದೀಪ್ತಿ? ನಾನೆಲ್ಲೂ ಹೊರಗಡೆ ಹೋಗ್ತಾ ಇಲ್ವಲ್ಲ. ಅಯ್ಯೋ ಅದಕ್ಕೆ ನಾನ್ ನಿನ್ನೆನೆ ಹೇಳಿದ್ನಲ್ಲ ನಿಮ್ಗೆ, ನಿಮ್ದು ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ. ಅದಕ್ಕೆ ಕಾಲೇಜಿಗೆ ಸೇರ್ಕೊಳ್ಳೋದು ಬೇಡವಾ? ಅದಕ್ಕೆ ಇವತ್ತು ಹೋಗೋಣ ಬನ್ನಿ. ಕಾಲೇಜಿಗ? ದೀಪ್ತಿ, ನಾನು ಮನೇಲೆ ಕುತ್ಕೊಂಡು ಓದ್ಕೊಳ್ಳೋದು ಅಂತ ಅಂದೆ, ಮತ್ತೆ ಕಾಲೇಜ್ಗೆ ಯಾಕೆ ಹೋಗ್ಬೇಕು? ಅದಕ್ಕೆ ನೀವು ಮನೇಲೆ ಕುತ್ಕೊಂಡು ಓದ್ಕೊಳ್ಳೋದೇನೆ, ಆದ್ರೆ ನೀವು ಕಾಲೇಜಲ್ಲಿ ಅಡ್ಮಿಷನ್ ಮಾಡ್ಬಿಟ್ಟು ಬರ್ಬೇಕು. ಓ, ಹಂಗೂ ಆಯ್ತಾ? ಸರಿ ದೀಪ್ತಿ, ನಾನು ಮಾವಂಗೆ ಅತ್ತೆಗೆ ಏನು ಹೇಳೇ ಇಲ್ಲ ಇದ್ರ ಬಗ್ಗೆ. ಅವರು ಬೇಜಾರ್ ಮಾಡ್ಕೊತಾರೇನೋ ಹೇಳ್ದೆ ಹೋದ್ರೆ. ತಡಿ, ಈಗ್ಲೇ ಹೋಗಿ ಎಲ್ಲಾರ್ಗು ಹೇಳ್ಬಿಟ್ಟು ಬರ್ತೀನಿ. ಅಯ್ಯೋ, ನೀವೆಲ್ಲಾರ್ಗು ಹೇಳ್ಕೊಂಡ್ ಕುತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಮಮ್ಮಿಗಂತೂ ಆಲ್ರೆಡಿ ವಿಷಯ ಗೊತ್ತಾಗಿದೆ, ಪಪ್ಪಾಗೆ ಇನ್ನ ಹೇಳಿಲ್ಲ ಅಲ್ವಾ? ಇವಾಗ ರೆಡಿ ಆಗ್ಬಿಟ್ಟು ಬನ್ನಿ, ಒಟ್ಟಿಗೆ ಹೋಗಿ ಪಪ್ಪ ಹತ್ರನು ಹೇಳ್ಬಿಟ್ಟು ಆಮೇಲೆ ಕಾಲೇಜ್ಗೆ ಹೋಗೋಣ. ಅಲ್ಲ, ನಾವ್ ಏಕ್ದಮ್ ರೆಡಿಯಾಗಿ ಹೋಗ್ಬಿಟ್ಟು ನಾವ್ ಹಿಂಗ್ ಹೋಯ್ತಾ ಇದೀವಿ ಅಂತಂದ್ರೆ ತಪ್ಪಾಗಕ್ಕಿಲ್ವೇ? ಮೊದ್ಲೇ ಕೇಳ್ಕೋಬೇಕು ತಾನೇ, ಮಾವ ಹಿಂಗ್ ಹೋಯ್ತಾ ಇದೀವಿ, ಏನ್ ಮಾಡೋದು, ಹೋಗ್ಬಿಟ್ಟು ಬರ್ಲಾ ಅಂತವಾ? ರೆಡಿಯಾಗಿ ಹೋಗ್ಬಿಟ್ರೆ ಇವ್ರೇನ್ ನಮ್ಗೆ ಹೇಳಕ್ಕೆ ಬಂದವ್ರ ಅಷ್ಟೇ, ನಮ್ನೇನ್ ಕೇಳಕ್ ಬಂದಿಲ್ಲ ಅಂತ ಹೇಳಿ ಅವ್ರು ತಪ್ಪು ತಿಳ್ಕೊಳಲ್ವಾ? ನೋಡಿ ಅದಕ್ಕೆ, ಈ ತರ ನಮ್ಮನೆಯಲ್ಲಿ ಯಾರು ತಪ್ಪು ತಿಳ್ಕೊಳಲ್ಲ. ಹೋಗಿ ಬೇಗ ಬೇಗ ರೆಡಿ ಆಗ್ಬಿಟ್ಟು ಬನ್ನಿ. ಸರಿ ದೀಪ್ತಿ, ಆಯ್ತು. ಆಮೇಲೆ ಅದಕ್ಕೆ ನಾನ್ ನಿಮ್ಗೆ ಅಂತ ಹೇಳಿ ಒಂದ್ ಡ್ರೆಸ್ ತಗೊಂಡ್ಬಂದಿದ್ದೀನಿ, ನೀವು ಅದೇ ಡ್ರೆಸ್ನ ಹಾಕೋಬೇಕು. ಇವತ್ತು ಸೀರೆ ಉಟ್ಕೊಂಡ್ ಬರ್ಬೇಡಿ. ಸರಿ ತಡಿ ದೀಪ್ತಿ, ಈಗ ಒಂದಿಷ್ಟು ಬಟ್ಟೆಗಳವೆ, ಇವೆಲ್ಲಾನು ಮಡ್ಚೆತ್ತಿಟ್ಬಿಟ್ಟು ಆಮೇಲೆ ರೆಡಿ ಆಯ್ತೀನಿ. ಅದಕ್ಕೆ ಅದೆಲ್ಲ ಆಗಲ್ಲ, ಬೇಕಾದ್ರೆ ಬಟ್ಟೆ ಮಡ್ಚತ್ತಾನೆ ಮಂಜುಳಮ್ಮಂಗೆ ಹೇಳಿದ್ರೆ ಮಡ್ಚಿಡ್ತಾರೆ. ಏನು ತಲೆ ಕೆಡಿಸ್ಕೋಬೇಡಿ, ಹೋಗಿ ಬೇಗ ರೆಡಿ ಆಗ್ಬಿಟ್ಟು ಬನ್ನಿ. ಅದ್ ಹೆಂಗಾಯ್ತದ ದೀಪ್ತಿ? ಪಾಪ ಮಂಜುಳಮ್ಮಂಗೂ ತುಂಬಾ ಕೆಲಸ ಮನೆಯಲ್ಲಿ, ಎಲ್ಲಾ ಕೆಲಸ ಅವರೇ ಮಾಡ್ತಿರ್ತಾರೆ. ನಾನು ಇಷ್ಟು ಮಾಡ್ಕೊಳ್ದೆ ಇದ್ರೆ ಹಿಂಗೇಳು? ಸರಿ ಸರಿ, ಇವತ್ ಒಂದಿನ ಏನೂ ಆಗಲ್ಲ, ಇಷ್ಟು ದಿನದವರೆಗೂ ಮಂಜುಳಮ್ಮನೆ ಮಾಡಿದ್ದಾರೆ, ಇವತ್ತೊಂದಿನ ಅವರೇ ಮಾಡ್ತಾರೆ. ನೀವು ಹೋಗಿ ಫಸ್ಟ್ ರೆಡಿ ಆಗ್ಬಿಟ್ಟು ಬನ್ನಿ. ಸರಿ ಇರು ದೀಪ್ತಿ, ರೆಡಿ ಆಗ್ಬಿಟ್ಟು ಬರ್ತೀನಿ. ಈ ರೀತಿಗೆ ನಾನು ನಿಮ್ಗೆ ಡ್ರೆಸ್ ತಗೊಂಬಂದು ಕೊಡ್ತೀನಿ. ಅಪ್ಪ ದೇವ್ರೆ, ಮದ್ವೆ ಆದ್ಮೇಲೆ ಓದೋದು ಅಂತ ಅಂದ್ರೆ ಇವು ನಮ್ಮೂರಲ್ಲೆಲ್ಲ ಆಡ್ಕೊಂಡ್ಬಿಡ್ತಾರೋ ಏನೋ ಏನೋ ಇವರೆಲ್ಲ ಹೇಳ್ತಿದ್ದಾರೆ. ನಾನು ನನ್ನ ಗಂಡನ್ಗೆ ಇಷ್ಟ ಆಗೋ ಥರ ಇರಬೇಕು ಅಂದ್ರೆ ಇವೆಲ್ಲ ಮಾಡಬೇಕು. ನಾನು ಚೆನ್ನಾಗಿ ಓದ್ಕೋಬೇಕು. ಅದಕ್ಕೆ ತಗೊಳ್ಳಿ, ಇದ್ರ ಡ್ರೆಸ್ ಇದೆ, ಹೋಗಿ ಹಾಕೊಂಬನ್ನಿ. ವಾವ್, ಅದಕ್ಕೆ ಯು ಲುಕಿಂಗ್ ಸೋ 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 ಬ್ಯೂಟಿಫುಲ್. ಅದಕ್ಕೆ ನಿಜವಾಗ್ಲೂ ಹೇಳ್ತಿದ್ದೀನಲ್ಲ, ಈ ಡ್ರೆಸ್ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಹೇರ್ ಸ್ಟೈಲ್ ಒಂದು ಚೇಂಜ್ ಮಾಡ್ಕೊಡ್ಲಾ? ಅಯ್ಯೋ ಬೇಡ ದೀಪ್ತಿ, ನನಗೆ ಜಡೆ ಹಾಕಿದ್ರೇನೆ ಸಮಾಧಾನ. ಬೇರೆ ತರ ಎಲ್ಲ ಬೇಡಪ್ಪ, ಹಿಂಗೆ ಇರ್ಲಿಪ್ಪ. ಸರಿ ಆಯ್ತು ಬಿಡಿ, ಹೋಗ್ಲಿ, ಡ್ರೆಸ್ ಆದ್ರೂ ಹಾಕೊಂಡಿದ್ದೀರಲ್ಲ. ಸರಿ ಬನ್ನಿ ಹೊರಡೋಣ, ಟೈಮ್ ಆಗುತ್ತಿನ. ಗಂಗು, ನಾನಿಲ್ಲಿ ಒಂದು ಬ್ಲಾಕ್ ಕಲರ್ ಪ್ಯಾಂಟ್ ಇಟ್ಟಿದ್ನಲ್ಲ, ಪ್ಯಾಂಟೇ ಇಲ್ವಲ್ಲ, ಏನಾಯ್ತು? ರೀ, ನನ್ಗೇನ್ರಿ ಗೊತ್ತು, ನಾನೇನ್ ಬಂದು ಹುಡ್ಕೊಡಕ್ಕಾಗತ್ತಾ? ನೋಡಿ, ಅದಿಲ್ಲ ಅಂತಂದ್ರೆ ಬೇರೆ ಹಾಕೊಂಡ್ ಹೋಗೋದಪ್ಪ. ಏನ್ ಅದೇ ಪ್ಯಾಂಟ್ ಹಾಕೊಂಡ್ ಹೋಗ್ಬೇಕು ಅಂತ ರೂಲ್ಸಾ? ಸರಿ ಬಿಡು, ಇಲ್ಲೇ ಯಾವ್ದಾದ್ರು ನೋಡ ಹಾಕೋತೀನಿ, ಇನ್ನೇನ್ ಮಾಡೋದು. ಮಮ್ಮಿ, ವಾಟ್ ಎ ಸರ್ಪ್ರೈಸ್! ನೀವ್ ಎದ್ ಕುತ್ಕೊಂಡಿದ್ದೀರಾ? ಇವಾಗ ಕಾಲ್ ನೋವೆಲ್ಲ ಕಮ್ಮಿ ಆಯ್ತಾ ಮಮ್ಮಿ? ದೀಪ್ತಿ, ಪರವಾಗಿಲ್ಲ, ಈಗ ಒಂದ್ ಸ್ವಲ್ಪ ಹಂಗೆ ಎದ್ ಕುತ್ಕೊಳ್ಳೋದು, ಒಂಚೂರು ಕಾಲ್ ಈ ಕಡೆ ಕಾಲು ಏನು ಮಾಡಕ್ಕಾಗಲ್ಲ. ಅದು ಸ್ಟಿಚ್ ಎಲ್ಲ ಹಾಕಿದಿರಲ್ಲ, ಅದೆಲ್ಲ ಗಾಯ ಮಾಯ್ಬೇಕು ಅಂತ ಹೇಳಿದ್ದಾರೆ. ಜಾಸ್ತಿ ಅಲ್ಲಾಡ್ಸಿದ್ರೆ ಕಾಲ್ ನೋವಾಗುತ್ತೆ ಅಂತ ಹೇಳಿದ್ದಾರೆ. ಹಂಗಾಗಿ ಈ ಕಡೆ ಕಾಲ್ ಸ್ವಲ್ಪ ಹಂಗೆ ಫೋಲ್ಡ್ ಮಾಡ್ಕೊಂಡು ಹಂಗೆ ಕುತ್ಕೊಳ್ಳೋದು, ಈ ತರ ಮಾಡ್ತಾ ಇದೀನಿ. ಎಲ್ಲೇ ಗಂಗು? ದೀಪ್ತಿ, ಗೀತಾ, ಡ್ಯಾಡಿ, ಏನಿದು ನಿಮ್ಮ ಅವತಾರ? ಯಾಕೆ ಬಟ್ಟೆನೆ ಹಾಕೊಂಡಿಲ್ಲ? ಯಾಕೆ ಆಫೀಸ್ಗೆ ಹೋಗಲ್ವಾ ಇವತ್ತು? ಇಲ್ಲಮ್ಮ ದೀಪ್ತಿ, ಆಫೀಸ್ಗೆ ಹೋಗದೆ ಇರೋಕ್ಕಾಗತ್ತಾ ಹೇಳು? ಹೋಗ್ಬೇಕು. ನನ್ನೊಂದು ಬ್ಲಾಕ್ ಕಲರ್ ಪ್ಯಾಂಟ್ ಇತ್ತು, ಅದನ್ನೇ ಹುಡುಕ್ತಾ ಇದ್ದೆ. ಹೌದು, ಏನಿವತ್ತು ಗೀತಾ ನೀನು ಇಬ್ರು ರೆಡಿಯಾಗಿ ಬಂದ್ಬಿಟ್ಟಿದ್ದೀರಲ್ಲ ಬೆಳಿಗ್ಗೆನೆ? ಅದು ಅದಕ್ಕೆನಾ, ಕಾಲೇಜಿಗೆ ಅಡ್ಮಿಷನ್ ಮಾಡ್ಸೋಣ ಅಂತ ಹೋಗ್ತಾ ಇದ್ದೆ, ಅದಕ್ಕೆ ನಿಮ್ಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಏನು, ಗೀತನ್ನ ಕಾಲೇಜ್ಗೆ ಅಡ್ಮಿಷನ್ ಮಾಡಕ್ ಹೋಗ್ತಾ ಇದೀಯಾ? ಏನಮ್ಮ ಗೀತಾ, ನೀನ್ ಕಾಲೇಜ್ಗೆ ಅಡ್ಮಿಷನ್ ಆಗಕ್ ಹೋಗ್ತಾ ಇದೀಯಾ? ಹ್ಞೂ ಮಾವ, ಅದು ಏನು ಓದಿಲ್ಲ ಅಂತಾರಲ್ಲ, ಅದಕ್ಕೆ ಏನಾದ್ರೂ ಒಂಚೂರು ಓದ್ಕೊಳ್ಳೋಣ ಅಂತ ಅನ್ಕೊಂಡೆ. ಅಂದ್ರೆ ನಾನು ಅನ್ಕೊಂಡಿದ್ದಲ್ಲ, ದೀಪ್ತಿನೇನೆ ಬಂದು ಈ ತರ ಅವಕಾಶ ಇದೆ, ಓದ್ತೀರಾ ಅಂತ ಕೇಳಿದ್ದು. ಅದಕ್ಕೆ ನಾನು ಹ್ಞೂ ಅಂತ ಹೇಳ್ದೆ ಮಾವ. ನೀವು ಬೇಡ ಅಂತಂದ್ರೆ ಬೇಡ ಮಾವ, ನಾನು ಹೋಗೋದಿಲ್ಲ. ಅದಕ್ಕೆ ಇಷ್ಟೊಂದು ಭಯ ಪಟ್ಕೊಂಡು ಹೇಳ್ಬೇಕೇನಮ್ಮ? ನೀನ್ ಕಾಲೇಜ್ಗೆ ಅಡ್ಮಿಷನ್ ಮಾಡಿ ನೀನು ಓದ್ತೀನಿ ಅಂತ ಅಂದ್ರೆ ನನ್ಗಂತೂ
100% ತುಂಬಾ ಖುಷಿ ಇದೆ. ನೀನ್ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡ. ಏನ್ ಗಂಗು, ಗೀತಾ ಕಾಲೇಜ್ಗೆ ಹೋಗೋದು ನಿನ್ಗೆ ಇಷ್ಟ ಇದೆಯಾ ಇಷ್ಟ ಇಲ್ವಾ? ಡ್ಯಾಡಿ, ಮಮ್ಮಿಗೆ ಏನ್ ಕೇಳ್ತಾ ಇದ್ದೀರಾ? ಆಕ್ಚುಲಿ ಈ ಐಡಿಯಾ ಕೊಟ್ಟಿದ್ದೆ ಮಮ್ಮಿ. ಏನು, ಗಂಗುನಾ? ಹೌದು ಡ್ಯಾಡಿ. ನಿನ್ನೆ ಫ್ರೆಂಡ್ಸ್ ಬಂದಿದ್ರಲ್ಲ, ಅವಾಗ ಏನೋ ಒಂದ್ ಸ್ವಲ್ಪ ಮಾತಾಡಿದ್ರು ಅಂತ ಹೇಳಿ ಈಗ ಗೀತಂಗೆ ಕಾಲೇಜಿಗೆ ಸೇರಿಸಿ ಓದ್ಸೋಣ ಅಂತ ಮಮ್ಮಿನೇ ಹೇಳಿದ್ದು. ಇವಾಗ ನಾನು ಅಡ್ಮಿಷನ್ ಮಾಡಕ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ. ನಿಜವಾಗ್ಲೂ ಗಂಗು, ನೀನ್ ಇವತ್ ಮಾಡಿದ್ಯಲ್ಲ ಈ ಕೆಲಸ ತುಂಬಾ ಒಳ್ಳೆ ಕೆಲಸ. ನೀನ್ ನಿಜವಾಗ್ಲೂ ಒಬ್ಬ ಅತ್ತೆಯಾಗಿ ನೋಡ್ತಾ ಇಲ್ಲ, ಗೀತನ್ನ ತಾಯಿಯಾಗಿ ನೋಡ್ತಾ ಇದೀಯ. ನಾನು ಇದನ್ನೇ ಆಸೆ ಪಟ್ಟಿದ್ದು. ಇಲ್ಲ ರೀ, ನೀವ್ ಅವತ್ ಹೇಳಿದ್ ನಿಜಾನೇ. ಎಲ್ಲಾನು ಒಂದೇ ಹುಡುಗಿನಲ್ಲಿ ಎಲ್ಲಾ ಕ್ವಾಲಿಟೀಸ್ ಬೇಕು ಅಂತಂದ್ರೆ ಕಷ್ಟ ಆಗುತ್ತೆ. ನಮ್ಮ ಮನೆಗೆ ಸೊಸೆಯಾಗಿ ಬಂದಿರೋಳ ಹತ್ರನೇನೆ ಎಲ್ಲಾನು ತಿದ್ದಿ ಬುದ್ಧಿ ಹೇಳ್ಕೊಂಡು ಅವಳನ್ನ ಹೆಂಗ್ ಬೇಕೋ ಹಂಗೆ ನಾವೇ ನಡ್ಸ್ಕೋಬೇಕು. ಅದಕ್ಕೆ ಗೀತಂಗೆ ಓದೋ ಇಂಟ್ರೆಸ್ಟ್ ಇದ್ರೆ ಓದ್ಲಿ ಅಂತ ನಾನೇ ಹೇಳಿದ್ದು. ಸರಿ ಡ್ಯಾಡಿ, ಆಗಿದ್ರೆ ನಾವಿನ್ ಬರ್ತೀವಿ. ಅತ್ತೆ, ಮಾವ, ನನ್ಗೆ ಆಶೀರ್ವಾದ ಮಾಡಿ. ಇರ್ಲಿ ಬಿಡಮ್ಮ, ನಮ್ಮ ಆಶೀರ್ವಾದ ನಿನ್ಗೆ ಯಾವಾಗ್ಲೂ ಇದ್ದೇ ಇರುತ್ತೆ. ನೋಡು ಗೀತಾ, ಇಷ್ಟ ದಿನ ಏನಾಯ್ತೋ ನನಗೆ ಗೊತ್ತಿಲ್ಲ. ಇನ್ ಮುಂದೆ ನಾನಂತೂ ನಿನ್ ಜೊತೆ ಯಾವಾಗ್ಲೂ ಇರ್ತೀನಿ. ನಿನ್ಗೆ ಏನ್ ಬೇಕಿದ್ರು ನನ್ನನ್ನು ಕೇಳು, ಆಯ್ತಾ? ಸರಿ ಅತ್ತೆ, ಆಯ್ತು. ಸರಿ ನಮ್ಮ ಆಗಿದ್ರೆ ನಾನು ಡ್ರೈವರ್ಗೆ ಹೇಳಲ್ಲ ಕರ್ಕೊಂಡು ಹೋಗ್ಬಿಡೋದಿಕ್ಕೆ? ಇಲ್ಲ ಡ್ಯಾಡಿ, ನಾನು ಕ್ಯಾಬ್ ಬುಕ್ ಮಾಡಿದ್ದೀನಿ. ಹಂಗಾಗಿ ನಾವಿಬ್ರು ಕ್ಯಾಬಲ್ಲಿ ಓಡ್ತೀವಿ. ಇನ್ನೊಂದು 10 ನಿಮಿಷ ಕ್ಯಾಬ್ ರೀಚ್ ಆಗುತ್ತೆ. ನಾವು ಹೋಗ್ಬಿಟ್ಟು ಬರ್ತೀವಿ. ಸರಿ ನಮ್ಮ ಆಯ್ತು, ಹುಷಾರು. ಏನಾದ್ರೂ ಇದ್ರೆ ನನಗೆ ಕಾಲ್ ಮಾಡು. ಸರಿ ಡ್ಯಾಡಿ. ಏನು, ನಮ್ ಗಂಗು ಮಹಾರಾಣಿ ಅವರ ನಡವಳಿಕೆಯಲ್ಲಿ ಸ್ವಲ್ಪ ಬದಲಾವಣೆ ಕಾಣಿಸ್ತಾ ಇದೆಯಲ್ಲ, ಏನ್ ವಿಷಯ? ಏನ್ ವಿಷಯ ಇರುತ್ತೆ ರೀ? ನಾನ್ ಮಾಡಿದೇನು ಸರಿ ಯಾವ್ದು ತಪ್ಪು ಯಾವ್ದು ಅನ್ನೋದು ಗೊತ್ತಾಯ್ತು. ಅದಕ್ಕೆ ಸರಿಯಾದ ದಾರಿನಲ್ಲಿ ಹೋಗೋಣ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ. ಯಾಕೆ, ನಾನು ಗೀತಂಗೆ ಓದು ಅಂತ ಹೇಳ್ಬಾರ್ದಾಗಿತ್ತಾ? ಹಾಗೇನಿಲ್ಲ, ನೀನು ಒಳ್ಳೆ ಕೆಲಸನೇ ಮಾಡಿದೀಯ. ಸರಿ ಆಯ್ತು, ನಾನು ಹೊರಡ್ತೀನಿ, ನಿನ್ನ ಆಫೀಸ್ ಟೈಮ್ ಆಗುತ್ತೆ. ಸರಿ ರೀ, ಆಯ್ತು. ನೀನು ಊಟ ತಿಂಡಿಗೆ ಮುಂಚೆ ತಗೊಳ್ಳೋ ಟ್ಯಾಬ್ಲೆಟ್ ತಗೊಂಡ್ಯಾ? ಹ್ಞೂ ರೀ, ತಗೊಂಡೆ. ಸರಿ ಆಗಿದ್ರೆ ನೀನ್ ತಿಂಡಿ ಮಾಡ್ಕೊಂಡು ಟ್ಯಾಬ್ಲೆಟ್ ತಗೋ. ನಾನು ಕೆಲಸ ಮುಗಿಸ್ಕೊಂಡು ಬೇಗ ಬರ್ತೀನಿ. ಆದ್ರೆ ಏನ್ರಿ, ಯಾರು ಕಾಣಿಸ್ತಾನೆ ಇಲ್ಲ? ಒಳಗಡೆ ಇರ್ತಾರೆ. ಬಾಬಾ, ಬಾಬಾ, ದೀಪ್ತಿ, ಅಮ್ಮ ಗಂಗು. ಮಗ್ನೆ, ಶ್ರೀಕಾಂತ, ಅಯ್ಯೋ ಬಾರಪ್ಪ, ಬಾರೋ, ನೋಡ್ಬಾರೋ ನಿನ್ ತಾಯಿ ಪರಿಸ್ಥಿತಿ ಯಾವ ತರ ಇದೆ ಅಂತ ಇಲ್ಲಿ. ಅಯ್ಯೋ, ನಮ್ಮ ಅತ್ತೆ ಪರಿಸ್ಥಿತಿ ಯಾವ ತರ ಇರುತ್ತೆ ಪಾಪ, ಈ ಮನೆಯವ್ರ ಪರಿಸ್ಥಿತಿ ಯಾವ ತರ ಇರ್ಬೇಕು ಅಂತ ಯೋಚನೆ ಮಾಡ್ಬೇಕು. ನಮ್ಮ ಅತ್ತೆಗೇನು, ಅವ್ರು ಆರಾಮಾಗೇ ಇರ್ತಾರೆ. ಯಾಕಮ್ಮ, ಏನಾಯ್ತು? ಅಯ್ಯೋ ಮಗನೇ, ಈ ಮನೇಲಿ ನನ್ಗೆ ಯಾರೂ ಬೆಲೆ ಕೊಡೋದಿಲ್ಲ ಕಣಪ್ಪ. ನನ್ನ ಕೀಳಾಗ್ ನೋಡ್ತಾವ್ರೆ. ನನ್ನ ಅಳಿಯ ನೆನ್ನೆ ಏನೇನ್ ಮಾಡ್ದ ಗೊತ್ತಾ? ಅಯ್ಯೋ, ನನ್ಗೆ ಈ ಮನೇಲಿ ಬೆಲೆನೇ ಇಲ್ಲ ಕಣಪ್ಪ. ಏನೋ ನನ್ ಮಗಳ ಮಕ್ಕ ನೋಡ್ಕೊಂಡಿದೀನಿ ಅಷ್ಟೇ. ಶ್ರೀಕಾಂತ, ಯಾವಾಗ ಬಂದೆ? ಬಾವಾ, ನಾನು ಇನ್ನು ಇವಾಗ ಬಂದೆ. ಈಗ ಬಂದ ಒಂದ್ 5 ನಿಮಿಷ ಆಯ್ತು. ನಿಮ್ಮನೆ ಕರಿತಾ ಇದ್ದೆ, ಅಷ್ಟರಲ್ಲಿ ಅಮ್ಮ ಬಂದ್ರು. ಅಕ್ಕ ಹೇಗಿದ್ದಾಳೆ ಇವಾಗ? ಆರಾಮಾಗಿದ್ದಾಳ? ಅವತ್ತಿಗಿಂತ ಇವತ್ತೊಂದ್ ಸ್ವಲ್ಪ ಪರವಾಗಿಲ್ಲ. ಇವತ್ತು ಎದ್ದು ಕುತ್ಕೊಳ್ಳೋದೆಲ್ಲ ಮಾಡ್ತಿದ್ದಾಳೆ. ಏನಮ್ಮ, ನೀನು ಚೆನ್ನಾಗಿದೀಯಾ? ಹ್ಞೂ ಅಣ್ಣ, ನಾನು ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಮ್ಮ. ಏನ್ ನೀವು ಈ ಕಡೆಗೆ ಬರೋದೇ ಇಲ್ಲ, ಅಪರೂಪಕ್ಕೆ ಬರ್ತೀರಪ್ಪ. ಹಾಗೇನಿಲ್ಲ ಅಣ್ಣ, ಅಲ್ಲೂ ಕೆಲಸ ಕಾರ್ಯ ಇರುತ್ತಲ್ಲ, ಹಂಗಾಗಿ ಬರಕ್ಕಾಗಲ್ಲ ಅಷ್ಟೇ. ಸರಿ ಸರಿ, ಕುತ್ಕೊಳ್ಳಿ. ನಾನು ನಿಮ್ಗೆ ತಿಂಡಿ ಗಿಂಡಿಗೆ ಹೇಳ್ತೀನಿ. ಬಾವಾ, ತಿಂಡಿ ಏನ್ ಬೇಡ, ಇವಾಗ ತಾನೇ ತಿಂಡಿ ಮಾಡ್ಕೊಂಡೇ ಬಂದು. ಅಯ್ಯೋ ಮಗ್ನೆ, ನಾನಿಲ್ಲಿ ಅಷ್ಟೊಂದು ಹೇಳ್ತಾ ಇದ್ದೀನಿ, ನೀನ್ ನೋಡಿದ್ರೆ ಸುಮ್ನೆ ಏನೋ ಗುನುಗುನು ಗುನುಗುನು ಅಂತೀಯಪ್ಪ ಅಲ್ಲಲ್ಲಯ್ಯ. ನನ್ ಕಷ್ಟ ಒಂಚೂರು ಕೇಳೋ ಮಗ್ನೆ. ನೀನ್ ನನ್ ಕಷ್ಟ ಕೇಳ್ದೆ ಇನ್ ಯಾರು ಕೇಳ್ತಾರೆ ಹೇಳು? ಅಯ್ಯೋ ಅಮ್ಮ, ನಾನು ನಿನಗೆ ಮಿಷಿನ್ ತಗೊಂಬಂದಿದ್ದೀನಿ, ಅದನ್ನ ಹಾಕು, ಆಮೇಲೆ ಮಾತಾಡೋಣ.